ಫಸ್ಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸ್ಯಾಂಡ್ ಈಸ್ ಫಿಲ್ಡ್ ಇನ್ ಎ ಸಿಲಿಂಡ್ರಿಕಲ್ ವೆಸಲ್. ಓಕೆ, ಈ ಸಿಲಿಂಡರ್ ಅಲ್ಲಿ ಏನಿದೆ, ಸ್ಯಾಂಡ್ ಇದೆ. ಓಕೆ, ಸೊ ಆಫ್ ಹೈಟ್ 32 ಸೆಂಟಿಮೀಟರ್ ಅಂಡ್ ರೇಡಿಯಸ್ ಆಫ್ ಇಟ್ಸ್ ಟಾಪ್ ಬೇಸ್ ಇಸ್ 18 ಸೆಂಟಿಮೀಟರ್. ಓಕೆ, ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರೆ ಎಷ್ಟು, 32 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ರೇಡಿಯಸ್ ಕೊಟ್ಟಿದ್ದಾರೆ ಎಷ್ಟು, 18 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, this sand is completely poured on the level ground to form a conical shaped heap of sand. Okay, ಈ ಸ್ಯಾಂಡ್ ನ ಸಿಲಿಂಡರ್ ಇರೋ ಸ್ಯಾಂಡ್ ನ ಇವ್ರು ಏನ್ ಮಾಡಿದ್ರು, ಹೊರಗಡೆ ಚೆಲ್ಲಿದ್ದಾರೆ. ಓಕೆ, ಅದು ಯಾವ ಶೇಪ್ ಫಾರ್ಮ್ ಆಗಿದೆ, ಅದು ಬಂದ್ಬಿಟ್ಟು ಕೋನ್ ಶೇಪ್ ಫಾರ್ಮ್ ಆಗಿದೆ. ಓಕೆ, ಆಮೇಲೆ ಇವ್ರು ಏನ್ ಕೊಟ್ಟಿದ್ದಾರೆ, ಇಫ್ ದ ಹೈಟ್ ಆಫ್ ದ ಕೋನಿಕಲ್ ಹೀಪ್ ಈಸ್ 24 ಸೆಂಟಿಮೀಟರ್. ಓಕೆ, ಸೊ ಈ ಕೋನ್ ಆಗಿದೆ ಅಲ್ಲ, ಇದ್ರ ಹೈಟ್ ಗೊತ್ತು. ಓಕೆ, ಎಷ್ಟದು 24 ಸೆಂಟಿಮೀಟರ್ ಅಂತ ಗೊತ್ತು. ಓಕೆ, ಹೈಟ್ ಆಫ್ ದ ಕೋನ್ ಗೊತ್ತು. ಓಕೆ, ಈಗ ನಾವ್ ಏನ್ ಕಂಡಿಬೇಕಂತೆ, ಫೈಂಡ್ ದ ಬೇಸ್ ರೇಡಿಯಸ್ ಅಂಡ್ ಸ್ಲಾಂಟ್ ಹೈಟ್ ಆಫ್ ದ ಕೋನಿಕಲ್ ಹೀಪ್. ಓಕೆ, ಸೊ ಏನ್ ಕಂಡಿಬೇಕು, ರೇಡಿಯಸ್ ಕಂಡಿಬೇಕು. ಆಮೇಲೆ ಸ್ಲಾಂಟ್ ಹೈಟ್ ಅಂದ್ರೆ ಎಲ್ಲೋ ಫೈಂಡ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನಿಮಗೆ ಒಂದು ಲಾಜಿಕ್ ಏನ್ ಗೊತ್ತಾಗ್ಬೇಕಂದ್ರೆ, ಅವ್ರು ಏನ್ ಮಾಡಿದಾರೆ, ಈ ಸಿಲಿಂಡರ್ ಇರೋ ಸ್ಯಾಂಡ್ ನ ಓಕೆ ಹೊರಗಡೆ ಹಾಕಿದ್ದಾರೆ. ಓಕೆ, ಸೊ ಹೊರಗಡೆ ಯಾವ ಶೇಪ್ ತಗೊಂಡಿದೆ, ಅದು ಕೋನಿಕಲ್ ಶೇಪ್ ತಗೊಂಡಿದೆ. ಅಂದ್ರೆ ನಥಿಂಗ್ ಬಟ್ ಸಿಲಿಂಡರ್ ಅಲ್ಲಿ ಎಷ್ಟು ಸ್ಯಾಂಡ್ ಇರುತ್ತೋ ಇಲ್ಲಿ ಈ ಕೋನಲ್ ಕೂಡ ಅಷ್ಟೇ ಸ್ಯಾಂಡ್ ಇರುತ್ತೆ. ಸೊ ನಥಿಂಗ್ ಬಟ್ ಈಗ ನಾನು ಏನ್ ಬರಿಬಹುದು ಅಂದ್ರೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು ಓಕೆ ವಾಲ್ಯೂಮ್ ಆಫ್ ಕೋನ್ ಅಂತ ಬರಿಬಹುದು. ಯಾಕಂದ್ರೆ ಆ ಸಿಲಿಂಡರ್ ಆಗಿರೋ ಸ್ಯಾಂಡ್ ನೇ ಅವರು ಹೊರಗಡೆ ಹಾಕಿದ್ದಾರೆ, ಅದು ಕೋನ್ ಶೇಪ್ ತಗೊಂಡಿದೆ. ಸೊ ನಥಿಂಗ್ ಬಟ್ ಇವರಿಬ್ರು ಈಕ್ವಲ್ ಅಂತ ಬರಿಬಹುದು. ಈಗ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು, πr² H. ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು, 1/3 πr² H. ಓಕೆ, ಇಲ್ಲಿ ಬಂದ್ಬಿಟ್ಟು ಸಿಲಿಂಡರ್ದು, ಇಲ್ಲಿ ಬಂದ್ಬಿಟ್ಟು ಕೋನ್ದು. ಓಕೆ, ಸೊ ಇವಾಗ ಏನಾಗುತ್ತೆ, ಈ ಪೈ ಕ್ಯಾನ್ಸಲ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ ಏನ್ ಬರಿಬೇಕಂತ. ಓಕೆ, ಈಗ r² ಸಿಲಿಂಡರ್ ಇಂಟು H² ಸಿಲಿಂಡರ್ ಈಸ್ ಈಕ್ವಲ್ ಟು 1/3 ಇಂಟು r² ಕೋನ್ ಇಂಟು H ಕೋನ್. ಓಕೆ, ಇದು ಉಳಿತು. ಓಕೆ, ಈಗ ನೋಡ್ರಿ, ಈಗ ಅವ್ರು ಏನೇನ್ ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ಸಿಲಿಂಡರ್. ಓಕೆ, ಇದು ಬಂದ್ಬಿಟ್ಟು ರೇಡಿಯಸ್ ಆಫ್ ಸಿಲಿಂಡರ್. ಓಕೆ, ಎಷ್ಟು 18 ಇದೆ. ಸೊ 18 ಇಂಟು 18 ಇಂಟು ಹೈಟ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ. ಓಕೆ, ಎಷ್ಟು ಕೊಟ್ಟಿದ್ದಾರೆ, 32 ಅಂತ ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು 1/3 ಇಂಟು ರೇಡಿಯಸ್ ಆಫ್ ಕೋನ್ ಗೊತ್ತಿಲ್ಲ. ಓಕೆ, ಸ್ಲಾಂಟ್ ಹೈಟ್ ಗೊತ್ತಿಲ್ಲ, ಬಟ್ ಹೈಟ್ ಆಫ್ ದ ಕೋನ್ ಗೊತ್ತು, ಎಷ್ಟು 24. ಓಕೆ, ಸೊ ನಾನೇನ್ ಮಾಡ್ತೀನಿ, ಈ ರೇಡಿಯಸ್ ಗೊತ್ತಿಲ್ಲ, r² ಕೋನ್ ಇಂಟು ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 8 ಜಾ ಕ್ಯಾನ್ಸಲ್ ಆಯ್ತು. ಓಕೆ, ಈಗ ಉಳ್ದಿದ್ ನೋಡ್ರಿ, 18 ಇಂಟು 18 ಇಂಟು 32 ಈಸ್ ಈಕ್ವಲ್ ಟು 8 ಇಂಟು r² ಕೋನ್ ಉಳಿತು. ಓಕೆ, ಸೊ ಇದನ್ನ ಉಲ್ಟಾ ಬರೆದ್ರೆ 8r² ಕೋನ್ ಈಸ್ ಈಕ್ವಲ್ ಟು 18 ಇಂಟು 18 ಇಂಟು 32 ಉಳಿತು. ಓಕೆ, ಈಗ ನಾನೇನ್ ಮಾಡ್ತೀನಿ, r² ಕೋನ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಅವಾಗ ಏನಾಗುತ್ತೆ, 18 ಇಂಟು 18 ಇಂಟು 32. ಓಕೆ, ಇಂಟು 80 ಕಡೆ ಬಂದ್ರೆ ಡಿವೈಡ್ ಬೈ 8 ಆಯ್ತು. 8 1 ಜಾ 8 4 ಜಾ. ಓಕೆ, ಸೊ ಇವಾಗ ನೋಡ್ರಿ, r² ಕೋನ್ ಇಸ್ ಈಕ್ವಲ್ ಟು 18 ಇಂಟು 18. ಈ 4 ನ ನಾನು ಏನಂತ ಬರಿಬಹುದು, 2 ಇಂಟು 2 ಬರಿಬಹುದಾ. ಓಕೆ, ಇದನ್ನ ಯಾಕೆ ಬರ್ದೆ ಅಂತ ಹೇಳ್ತೀನಿ. ಓಕೆ, ಸೊ 4 ನ ನಾನು 2 ಇಂಟು 2 ಅಂತ ಬರಿಬಹುದು. ಈಗ ಸ್ಕ್ವಯರ್ ಇರೋದು ಹಾಕೊಡೋದ್ರೆ ಏನಾಗುತ್ತೆ, ರೂಟ್ ಆಗುತ್ತೆ. r ಇಸ್ ಈಕ್ವಲ್ ಟು ರೂಟ್ 18 ಇಂಟು 18 ಇಂಟು 2 ಇಂಟು 2. ಓಕೆ, 2 18 ಇದ್ರೆ ರೂಟ್ ಒಳಗಡೆ 1 18 ಹೊರಗಡೆ ಬರುತ್ತೆ. 2 2 ಇದ್ರೆ 1 2 ಹೊರಗಡೆ ಬರುತ್ತೆ. ಸೊ ರೇಡಿಯಸ್ ಬಂದ್ಬಿಟ್ಟು 18 2 ಜಾ 36. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅವರು ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಕೂಡ ಇಲ್ಲಿ ರೇಡಿಯಸ್ ಆಫ್ ಕೋನ್ ಕೂಡ ಸೆಂಟಿಮೀಟರ್ ಆಗುತ್ತೆ. ಸೊ ರೇಡಿಯಸ್ ಆಫ್ ಕೋನ್ ಗೊತ್ತಾಯ್ತು ಎಷ್ಟು, 36 ಸೆಂಟಿಮೀಟರ್. ಓಕೆ, ಸೊ ನಾವು ಇವಾಗ ಇಲ್ಲಿ ಬರ್ದ್ಬಿಡೋಣ. ಓಕೆ, ನಮಗೆ ರೇಡಿಯಸ್ ಆಫ್ ಕೋನ್ ಗೊತ್ತಾಯ್ತು ಎಷ್ಟು, 36 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ,
ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನನಗೇನ್ ಬೇಕು, ಸ್ಲಾಂಟ್ ಹೈಟ್ ಬೇಕು, ಎಲ್ ಬೇಕು. ಓಕೆ, ಸೊ ನಾನೀಗ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನೀವೇ ನೋಡ್ರಿ, ಎಲ್ ಬೇಕು. ಓಕೆ, ಎಲ್ ಫಾರ್ಮ್ ಏನು, ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಅಂದ್ರೆ ಇಲ್ಲಿ ಕೋನ್ ಹೈಟ್ ಕೂಡ ಕೋನ್ ಇರ್ಬೇಕು, ರೇಡಿಯಸ್ ಕೂಡ ಕೋನ್ ಇರ್ಬೇಕು. ಓಕೆ, ಸೊ ಈಗ ನೀವೇ ನೋಡಿದ್ರೆ ಹೈಟ್ ಆಫ್ ದ ಕೋನಿಕಲ್ ಹೀಪ್ ಕೊಟ್ಟಿದ್ದಾರೆ ಎಷ್ಟು, 24. ಸೊ ಇಲ್ಲಿ ಹೈಟ್ ಆಫ್ ದ ಕೋನ್ ಕೊಟ್ಟಿದ್ದಾರೆ ಎಷ್ಟು, 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಎಲ್ ಇಸ್ ಈಕ್ವಲ್ ಟು ರೂಟ್ ಹೈಟ್ ಬಂದ್ಬಿಟ್ಟೇನು 24 ಸ್ಕ್ವೇರ್ ಪ್ಲಸ್ ರೇಡಿಯಸ್ ಬಂದ್ಬಿಟ್ಟು ಎಷ್ಟು 36 ಸ್ಕ್ವೇರ್. ಓಕೆ, ಈಗ 24 ಸ್ಕ್ವೇರ್ ಗೊತ್ತು ಎಷ್ಟು, 576 ಅಂತ ಗೊತ್ತು. ಈಗ 36 ಸ್ಕ್ವೇರ್ ಫೈಂಡ್ ಮಾಡೋಣ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇದಿಷ್ಟನ್ನ. ಓಕೆ, ಈಗ 36 ಸ್ಕ್ವೇರ್ ಕಂಡಿಡಿಯೋಣ. 36 ಇಂಟು 36, 6 6 36, 6 3 18 ಪ್ಲಸ್ 3 21 ಆಯ್ತು. ಆಮೇಲೆ 3 6 18, 3 3 9, 9 ಪ್ಲಸ್ 1 10 ಆಯ್ತು. 6 1 ಪ್ಲಸ್ 8 9, 2 ಓಕೆ 1. ಸೊ ಎಷ್ಟು ಬಂತು, 1 2 9 6 ಬಂತು. ಓಕೆ, ಸೊ ಏನ್ ಮಾಡೋಣ, ಇಷ್ಟು ಎರೇಸ್ ಮಾಡೋಣ. ಈಗ ಇವ್ರಿಬ್ರನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 1 2 9 6 ಪ್ಲಸ್ 576, 6 ಪ್ಲಸ್ 6 12 ಆಯ್ತು. 1 ಕ್ಯಾರಿ, 7 ಪ್ಲಸ್ 1 8, 8 ಪ್ಲಸ್ 9 17 ಆಯ್ತು. 5 ಪ್ಲಸ್ 1 6, 6 ಪ್ಲಸ್ 2 8 ಆಯ್ತು. 1872 ಆಯ್ತು. ಓಕೆ, ಎಲ್ ಇಸ್ ಈಕ್ವಲ್ ಟು ರೂಟ್ 1872 ಆಯ್ತು. ಓಕೆ, ಸೊ ಇದ್ರ ರೂಟ್ ಹೆಂಗ್ ಕಂಡಿಬೇಕು ನೋಡ್ರಿ. ಈಗ ನೀವೇನ್ ಮಾಡ್ರಿ, 1872 ನ ಇದನ್ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗ್ರಿ. 2 9 ಜಾ, ಓಕೆ 2 3 ಜಾ, ಓಕೆ ಎಷ್ಟು ಉಳಿತು, 1 ಉಳಿತು. 12 2 6 ಜಾ, ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 4 ಜಾ 8, 1 ಉಳಿತು 13, 2 6 ಜಾ 12, ಮತ್ತೆ 1 ಉಳಿತು 16, 2 8 ಜಾ, ಓಕೆ ಮತ್ತೆ 2 2 ಜಾ 2 3 ಜಾ 2 4 ಜಾ, ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 1 ಜಾ, ಓಕೆ ಆಮೇಲೆ ಮತ್ತೆ 1 ಉಳಿತು. ಓಕೆ, ಸೊ ಎಷ್ಟು ಉಳಿತು, ಮತ್ತೆ 1 ಉಳಿತು. 2 7 ಜಾ, ಓಕೆ ನೆಕ್ಸ್ಟ್ ಈಗ ನೀವು ನೋಡಿದ್ರೆ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ನೆಕ್ಸ್ಟ್ ಇದು 3 ಟೇಬಲ್ ಅಲ್ಲಿ ಹೋಗುತ್ತೆ. 3 3 ಜಾ 9, ಓಕೆ ಎಷ್ಟು ಉಳಿತು, 3 3 ಜಾ 9, 2 ಉಳಿತು. ಓಕೆ 27 ಆಯ್ತು. 3 9 ಜಾ 27, ಓಕೆ ನೆಕ್ಸ್ಟ್ 3 13 ಜಾ, ಓಕೆ ಸೊ ಎಷ್ಟು ಉಳಿತು, 3 39, 3 13 ಜಾ, ಲಾಸ್ಟ್ ಬಂದ್ಬಿಟ್ಟು 13 1 ಜಾ. ಓಕೆ, ಸೊ ಇದನ್ನ ರೂಟ್ 1872 ನ ಏನಂತ ಬರಿಬಹುದು ನಾನು, ರೂಟ್ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 13 ಅಂತ ಬರಿಬಹುದು. ಓಕೆ, ಸೊ ಅವಾಗ ಎಲ್ ಇಸ್ ಈಕ್ವಲ್ ಟು ಏನಾಯ್ತು, 2 2 ಇದ್ರೆ 1 2 ಹೊರಗಡೆ ಬರುತ್ತೆ. 2 2 ಇದ್ರೆ 1 2 ಹೊರಗಡೆ ಬರುತ್ತೆ. 2 3 ಇದ್ರೆ 1 3 ಹೊರಗಡೆ ಬರುತ್ತೆ. ಓಕೆ, ಇಲ್ಲಿ 13 ಗೆ ಪೇರ್ ಇಲ್ಲ, ಸೊ ಅದನ್ನ ಆಸ್ ಇಟ್ ಈಸ್ ಬರೀಬೇಕು. ರೂಟ್ 13 ಎಲ್ ಇಸ್ ಈಕ್ವಲ್ 2 2 ಜಾ 4, 4 3 ಜಾ 12 ರೂಟ್ 13 ಬರುತ್ತೆ. ಓಕೆ, ಸೊ 12 ರೂಟ್ 13, ಓಕೆ ನಾವು ಸೆಂಟಿಮೀಟರ್ ಅಂತ ಬರಿಬೇಕು. ಓಕೆ, ಅವ್ರು ಎಲ್ಲವೂ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಕೂಡ ಏನಾಗುತ್ತೆ, ಸೆಂಟಿಮೀಟರ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಸ್ಲಾಂಟ್ ಹೈಟ್. ಓಕೆ, ಆಮೇಲೆ ರೇಡಿಯಸ್ ಆಫ್ ಕೋನ್ ಬಂದ್ಬಿಟ್ಟು 36 ಸೆಂಟಿಮೀಟರ್. ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಟಾಯ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಕೋನ್ ಆಫ್ ರೇಡಿಯಸ್ 21 ಸೆಂಟಿಮೀಟರ್. ಓಕೆ, ರೇಡಿಯಸ್ ಆಫ್ ಕೋನ್ ಬಂದ್ಬಿಟ್ಟು ಎಷ್ಟು, 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಮೌಂಟೆಡ್ ಆನ್ ಎ ಹೆಮಿಸ್ಫಿಯರ್ ಆಫ್ ಸೇಮ್ ರೇಡಿಯಸ್. ಅಂದ್ರೆ ಏನು, ಹೆಮಿಸ್ಫಿಯರ್ ರೇಡಿಯಸ್ ಕೂಡ ಸೇಮ್. ಸೊ ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಕೂಡ ಎಷ್ಟು, 21 ಸೆಂಟಿಮೀಟರ್. ಓಕೆ, ಆಸ್ ಶೋನ್ ಇನ್ ದ ಫಿಗರ್, ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಓಕೆ, ಈಗ ಆಮೇಲೆ ಏನ್ ಕೊಟ್ಟಿದ್ದಾರೆ, ದ ಟೋಟಲ್ ಹೈಟ್ ಆಫ್ ದ ಟಾಯ್ ಈಸ್ 49 ಸೆಂಟಿಮೀಟರ್. ಈ ಟೋಟಲ್ ಹೈಟ್ ಬಂದ್ಬಿಟ್ಟು 49 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಹೈಟ್ ಕೊಟ್ಟಿದ್ದಾರೆ. ಓಕೆ, ಎಷ್ಟು, 49 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ
ನಾವ್ ಏನ್ ಫೈಂಡ್ ಮಾಡ್ಬೇಕು, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ಓಕೆ, ಈ ಟಾಯ್ದು ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು. ಓಕೆ, ಅದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಈಗ ಫಸ್ಟ್ ನಮಗೆ ಓಕೆ ಕೋನ್ ಹೈಟ್ ಎಷ್ಟು, ಆಮೇಲೆ ಈ ಹೆಮಿಸ್ಫಿಯರ್ ಹೈಟ್ ಎಷ್ಟು ಅಂತ ಗೊತ್ತಾಗ್ಬೇಕು. ಓಕೆ, ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಓಕೆ ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಎಷ್ಟಿರುತ್ತೋ ಹೈಟ್ ಆಫ್ ಹೆಮಿಸ್ಫಿಯರ್ ಕೂಡ ಅಷ್ಟೇ ಇರುತ್ತೆ. ಎಷ್ಟು 21 ಇರುತ್ತೆ. ಓಕೆ, ಸೊ ಈಗ ನೀವು ನೋಡಿದ್ರೆ ಎದಕ್ ಹಂಗಿರುತ್ತೆ ಅಂದ್ರೆ ಇದು ಬಂದ್ಬಿಟ್ಟು ರೇಡಿಯಸ್ ಹೌದಾ, ಇದು 21. ಈಗ ಹೆಮಿಸ್ಫಿಯರ್ ಅಂದ್ರೆ ಇಲ್ಲಿಂದ ನಾನು ಸರ್ಕಲ್ ಡ್ರಾ ಮಾಡಿದ್ರೆ ರೇಡಿಯಸ್ ಸೇಮ್ ಇರುತ್ತೆ, ಇದು ಕೂಡ ರೇಡಿಯಸ್. ಸೊ ಎಷ್ಟಿರುತ್ತೆ, ಇದು 21 ಇರುತ್ತೆ. ಸೊ ಈಗ ನೀವು ನೋಡಿದ್ರೆ ಇದಿಷ್ಟು ಹೈಟ್ ಆಫ್ ದ ಹೆಮಿಸ್ಫಿಯರ್, ರೇಡಿಯಸ್ ಸೇಮ್ ಇರುತ್ತೆ. ಸೊ ಹೈಟ್ ಆಫ್ ದ ಹೆಮಿಸ್ಫಿಯರ್ 21 ಸೆಂಟಿಮೀಟರ್. ಈಗ ನನಗೆ ಹೈಟ್ ಆಫ್ ದ ಕೋನ್ ಗೊತ್ತಿಲ್ಲ, ಅದನ್ನ ಫೈಂಡ್ ಮಾಡೋಣ. ಓಕೆ, ಈಗ ಟೋಟಲ್ ಹೈಟ್ ಅಂದ್ರೆ ನಥಿಂಗ್ ಬಟ್ ಏನು, ಟೋಟಲ್ ಹೈಟ್ ಅಂದ್ರೆ ನಥಿಂಗ್ ಬಟ್ ಹೈಟ್ ಆಫ್ ದ ಕೋನ್ ಪ್ಲಸ್ ಹೈಟ್ ಆಫ್ ದ ಹೆಮಿಸ್ಫಿಯರ್. ಸೊ ಇಲ್ಲಿ ಏನ್ ಬರೀಬಹುದು, ಹೈಟ್ ಆಫ್ ದ ಕೋನ್ ಪ್ಲಸ್ ಹೈಟ್ ಆಫ್ ದ ಹೆಮಿಸ್ಫಿಯರ್ ಓಕೆ ಇಸ್ ಈಕ್ವಲ್ ಟು 49 ಅಂತ ಗೊತ್ತು. ಈಗ ಹೈಟ್ ಆಫ್ ದ ಕೋನ್ ಗೊತ್ತಿಲ್ಲ. ಓಕೆ, ಹೈಟ್ ಆಫ್ ದ ಹೆಮಿಸ್ಫಿಯರ್ ಗೊತ್ತು, ಎಷ್ಟು 21 ಅಂತ ಗೊತ್ತು. ಹೈಟ್ ಆಫ್ ದ ಹೆಮಿಸ್ಫಿಯರ್ 21 ಓಕೆ ಇಸ್ ಈಕ್ವಲ್ ಟು 49. ಈ ಪ್ಲಸ್ 21 ಆ ಕಡೆ ಹೋದ್ರೆ ಮೈನಸ್ 21 ಆಗುತ್ತೆ. ಸೊ ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 49 ಅಲ್ಲಿ 21 ಹೋದ್ರೆ 9 ಅಲ್ಲಿ 1 ಹೋದ್ರೆ 8, 4 ಅಲ್ಲಿ 2 ಹೋದ್ರೆ 2, 28 ಸೆಂಟಿಮೀಟರ್ ಆಗುತ್ತೆ. ಸೊ ಈಗ ನಮಗೆ ಹೈಟ್ ಆಫ್ ದ ಕೋನ್ ಗೊತ್ತಾಯ್ತು, ಎಷ್ಟು 28 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಈಗ ಏನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಈಗ ನಮಗೇನ್ ಬೇಕು, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ಓಕೆ, ಸೊ ಈಗ ನೀವು ನೋಡಿದ್ರೆ ಓಕೆ ಈ ಟಾಯ್ ಮಾಡ್ಬೇಕಾದ್ರೆ ಒಂದು ಕೋನು ಓಕೆ ಅದಕ್ಕೆ ಏನ್ ಅಟ್ಯಾಚ್ ಮಾಡಿದಾರೆ ಅವರು, ಹೆಮಿಸ್ಫಿಯರ್ ಅಟ್ಯಾಚ್ ಮಾಡಿದಾರೆ ಹೌದಾ. ಓಕೆ, ಈಗ ನೀವು ನೋಡಿದ್ರೆ ಇದು ಓಪನ್ ಇದೆನಾ ಕ್ಲೋಸ್ ಇದೆನಾ ಅಂತ ಗೊತ್ತಾಗ್ಬೇಕು. ಓಕೆ, ಈ ಟಾಯ್ ಮಾಡ್ಬೇಕಾದ್ರೆ ಇದಿಷ್ಟು, ಈಗ ನಾನು ಇಲ್ಲಿ ವಾಟರ್ ಡ್ರಾಪ್ಲೆಟ್ ಬಿಟ್ರೆ ಅದು ಕೆಳಗೋಡಿ ಬಂದೇ ಬರುತ್ತೆ. ಓಕೆ, ಸೊ ಅದ್ರ ಅರ್ಥ ಏನು, ಇದು ಓಪನ್ ಇದೆ ಅಂತ ಅರ್ಥ. ಓಕೆ, ಸೊ ಆ ಟಾಯ್ ಮಾಡ್ಬೇಕಾದ್ರೆ ಇದನ್ನ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದೇನಿರುತ್ತೆ, ಇದು ಓಪನ್ ಇರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಓಪನ್ ಇದೆ. ಓಕೆ, ಓಪನ್ ಇದೆ ಅಂತಂದ್ರೆ ಅವಾಗ ಏನ್ ತಗೋಬೇಕು, ಸಿ ಎಸ್ ಆಫ್ ಕೋನ್ ತಗೋಬೇಕು, ಅದೇ ರೀತಿ ಸಿ ಎಸ್ ಆಫ್ ಹೆಮಿಸ್ಫಿಯರ್ ತಗೋಬೇಕು. ಸೊ ಇವಾಗ ನಾನೇನ್ ಬರಿತೀನಿ ಅಂದ್ರೆ ಸರ್ಫೇಸ್ ಏರಿಯಾ of toy is equal to CSA of cone plus CSA of hemisphere ಅಂತ ಬರಿತೀನಿ. ಓಕೆ, ನಾವು ಟಿ ಎಸ್ ಎ ತಗೋಬಾರ್ದು, ಇಲ್ಲಿ ಸಿ ಎಸ್ ಎ ತಗೋಬೇಕು. ಯಾಕಂದ್ರೆ ಇದು ಓಪನ್ ಇದೆ, ಓಪನ್ ಇದ್ದಾಗ ನೀವು ಸಿ ಎಸ್ ಎ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಓಕೆ, ಈಗ ಸಿ ಎಸ್ ಎಫ್ ಕೋನ್ ಫಾರ್ಮುಲಾ ಏನು, ಪೈ ಆರ್ ಎಲ್. ಸಿ ಎಸ್ ಎಫ್ ಹೆಮಿಸ್ಫಿಯರ್ ಬಂದ್ಬಿಟ್ಟು 2πr ಸ್ಕ್ವೇರ್. ಬಟ್ ನಮಗೆ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಎಲ್ ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ಸೊ ನಾವ್ ಇವಾಗ ಏನ್ ಮಾಡೋಣ, ಎಲ್ ವ್ಯಾಲ್ಯೂ ಫೈಂಡ್ ಮಾಡೋಣ. ಓಕೆ, ಸೊ ಈಗ ನೀವು ನೋಡಿದ್ರೆ ಎಲ್ ಬಂದ್ಬಿಟ್ಟು ಎಲ್ ಫಾರ್ಮುಲಾ ಬಂದ್ಬಿಟ್ಟು ಏನು, ರೂಟ್ h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಓಕೆ, ಈಗ ಎಲ್ ಇಸ್ ಈಕ್ವಲ್ ಟು ರೂಟ್. ಓಕೆ, ಹೆಚ್ ವ್ಯಾಲ್ಯೂ ಏನಿದೆ, ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 28 ಇದೆ. ಓಕೆ, 28 ಸ್ಕ್ವೇರ್ ಪ್ಲಸ್ ರೇಡಿಯಸ್ ಏನಿದೆ, ರೇಡಿಯಸ್ ಬಂದ್ಬಿಟ್ಟು ರೇಡಿಯಸ್ ಆಫ್ ಕೋನ್ 21 ಇದೆ ಪ್ಲಸ್ 21 ಸ್ಕ್ವೇರ್. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ, ರೂಟ್ 28 ಸ್ಕ್ವೇರ್ ಏನಂತ ನೋಡ್ರಿ, 28 ಇಂಟು 28. ಓಕೆ, ಸೊ ಏನಾಗುತ್ತೆ 8 8 ಜಾ 64, 6 ಕ್ಯಾರಿ, 8 2 ಜಾ 16, 16 ಪ್ಲಸ್ 6 22 ಪ್ಲಸ್ 2 8 ಜಾ 16, 2 2 ಜಾ 4, 4 ಪ್ಲಸ್ 1 5 ಆಯ್ತು. ಓಕೆ, ಸೊ ಏನಾಗುತ್ತೆ 4 2 ಪ್ಲಸ್ 6 8, 2 ಪ್ಲಸ್ 5 7 ಆಯ್ತು. ಸೊ ಎಷ್ಟು ಬರುತ್ತೆ, 784 ಆಗುತ್ತೆ. ಪ್ಲಸ್ 21 ಸ್ಕ್ವೇರ್ ಏನಾಗುತ್ತೆ, 21 ಇಂಟು 21 ಮಾಡಿದ್ರೆ 1 1 ಜಾ 1, 1 2 ಜಾ 2, 2 1 ಜಾ 2, 2 2 ಜಾ 4, 1 2 ಪ್ಲಸ್ 2 4, 441 ಆಗುತ್ತೆ. ಓಕೆ, ಸೊ ಇವಾಗ ಏನ್ ಮಾಡೋಣ, ಇವ್ರಿಬ್ಬರನ್ನ ಆಡ್ ಮಾಡೋಣ. ಓಕೆ, ಸೊ 784 ಪ್ಲಸ್ 441 ಏನಾಗುತ್ತೆ, 4 ಪ್ಲಸ್ 1 5, 8 ಪ್ಲಸ್ 4 12, 1 ಕ್ಯಾರಿ, 7 ಪ್ಲಸ್ 4
11 11 plus 1 12. So L is equal to root 1 2 to 5 ಅಂತ ಬಂತು. ಓಕೆ, ಇದು ರೂಟ್ ಯಾವ ತರ ಕಂಡಿಬೇಕು ನೋಡ್ರಿ. ಓಕೆ, ಸೊ 1 2 to 5 ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ರಿ. ಇದು 5 ಟೇಬಲ್ ಅಲ್ಲಿ ಹೋಗುತ್ತೆ. 5 2 ಜ 10, ಎಷ್ಟು ಉಳಿತು? 2 ಉಳಿತು, 22. 5 4 ಜ 20. ಓಕೆ, ಮತ್ತೆ ಏನು ಉಳಿತು? 2 ಉಳಿತು. 5 5 ಜ 25. ಓಕೆ, ಮತ್ತೆ 5 ಟೇಬಲ್ ಅಲ್ಲಿ ಹೋಗುತ್ತೆ. 5 4 ಜ 20. ಓಕೆ, 4 ಉಳಿತು, 45. 5 9 ಜ 45. ಈಗ 49 ಏನು? 7 7 ಜ 7 1 ಜ. ಓಕೆ, ಇದನ್ನ ಯಾವ ತರ ಬರಿಬೇಕಂದ್ರೆ ರೂಟ್ 5 into 5 into 7 into 7 ಅಂತ ಬರಿಬಹುದು. ಓಕೆ, ಈಗ ರೂಟ್ ಅಲ್ಲಿ 2 5 ಇದ್ರೆ 1 5 ಹೊರಗಡೆ ಬರುತ್ತೆ. 2 7 ಇದ್ರೆ 1 7 ಹೊರಗಡೆ ಬರುತ್ತೆ. 5 7 ಜ 35. ಓಕೆ, ಅವ್ರು ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೊ ನಾವು ಇಲ್ಲಿ ಸೆಂಟಿಮೀಟರ್ ಬರಿಬೇಕು. ಓಕೆ, ಸೊ ಎಲ್ ವ್ಯಾಲ್ಯೂ ಗೊತ್ತಾಯ್ತು. ಎಲ್ ವ್ಯಾಲ್ಯೂ ಎಷ್ಟು? 35 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ಎಲ್ ವ್ಯಾಲ್ಯೂ ಗೊತ್ತು. ಎಲ್ ವ್ಯಾಲ್ಯೂ ಎಷ್ಟು? 35 ಅಂತ ಗೊತ್ತು. ಓಕೆ, ಈಗ ಪೈ 22/7. ರೇಡಿಯಸ್ ಎಷ್ಟಿದೆ? ರೇಡಿಯಸ್ ಬಂದ್ಬಿಟ್ಟು 21. ಎಲ್ ವ್ಯಾಲ್ಯೂ ಏನು? 35. ಓಕೆ, 2 into ಪೈ ವ್ಯಾಲ್ಯೂ ಏನು? 22/7. ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಕೂಡ 21. 21 into 21. ಸೊ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ. ಓಕೆ, 7 5 ಜಾ. ಓಕೆ, ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 3 ಜಾ. ಓಕೆ, ಸೊ ಇವಾಗ ನೋಡ್ರಿ ಈಕ್ವಲ್ ಟು ಏನಾಗುತ್ತೆ? ಓಕೆ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಕೊಡ್ರಿ? 21 2 ಜಾ 21 2 ಜಾ ಏನಾಗುತ್ತೆ? 42 ಆಗುತ್ತೆ. ಓಕೆ, ಇಲ್ಲಿ 4 ಕ್ಯಾರಿ. ಓಕೆ, ಆಮೇಲೆ 21 2 ಜಾ 42. 42 plus 4 46. 462 ಆಯ್ತು. ಓಕೆ, ಆಮೇಲೆ ಇಂಟು 5 ಉಳಿಯುತ್ತೆ ಪ್ಲಸ್ ಇಲ್ಲಿ ನೀವು ನೋಡಿದ್ರೆ ಓಕೆ 22 2 ಜಾ 44 ಇಂಟು ಓಕೆ 21 into 3 ಮಾಡಿದ್ರೆ 3 1 ಜಾ 3 3 2 ಜಾ 6. ಓಕೆ, ಈಗ ಇವರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ 5 2 ಜಾ 10. 5 6 ಜಾ 30. 30 plus 1 31. 5 4 ಜಾ 20 23 ಆಗುತ್ತೆ. ಪ್ಲಸ್ ಇವ್ರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ. ಓಕೆ, ನಾನೇನ್ ಮಾಡ್ತೀನಿ 63 into 44 ಮಾಡ್ತೀನಿ, ಈಸಿ ಆಗುತ್ತೆ. ಓಕೆ, 4 3 ಜಾ 12. ಓಕೆ, 4 6 ಜಾ 24. 24 plus 1 25 ಆಯ್ತು. ಓಕೆ, ಈಗ ಇನ್ನೊಂದ್ಸರಿ ಮಲ್ಟಿಪ್ಲೈ ಮಾಡಿದ್ರು ಅದೇ ಬರುತ್ತೆ. 2 5 2. ಓಕೆ, 2 5 plus 2 7. 5 plus 2 7 2. ಸೊ ಎಷ್ಟಾಯ್ತು? 2 7 7 2 ಆಯ್ತು. ಓಕೆ, ಸೊ ಇವಾಗ ಏನ್ ಮಾಡೋಣ, ಇವ್ರಿಬ್ಬರನ್ನ ಆಡ್ ಮಾಡ್ಬೇಕು. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ರಿ, ಇಸ್ ಈಕ್ವಲ್ ಟು 2 7 plus 1 8. 7 plus 3 10. 1 ಕ್ಯಾರಿ. 2 plus 2 4. 4 plus 1 5. ಸೊ ನಿಮಗೆ ಸರ್ಫೇಸ್ ಏರಿಯಾ ಆಫ್ ಟಾಯ್ ಬಂದ್ಬಿಟ್ಟು 5082. ಅವ್ರು ಸೆಂಟಿಮೀಟರ್ ಕೊಟ್ಟಿದ್ದಾರೆ, ನಾವು ಏರಿಯಾ ಬರಿಬೇಕಾದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಸೊ ಸರ್ಫೇಸ್ ಏರಿಯಾ ಆಫ್ ಟಾಯ್ ಬಂದ್ಬಿಟ್ಟು 5082 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ವಾಲ್ಯೂಮ್ ಆಫ್ ಎ ಸಾಲಿಡ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ 2156 ಸೆಂಟಿಮೀಟರ್ ಕ್ಯೂಬ್. ಸೊ ಅವ್ರು ಏನ್ ಕೊಟ್ಟಿದ್ದಾರೆ? ವಾಲ್ಯೂಮ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ. ಓಕೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 2156 ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ? ಇಫ್ ದ ಹೈಟ್ ಆಫ್ ದ ಸಿಲಿಂಡರ್ ಈಸ್ 14 ಸೆಂಟಿಮೀಟರ್. ಸೊ ಅವ್ರು ಏನ್ ಕೊಟ್ಟಿದ್ದಾರೆ? ಹೈಟ್ ಆಫ್ ದ ಸಿಲಿಂಡರ್ ಬಂದ್ಬಿಟ್ಟು 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಫೈಂಡ್ ಮಾಡ್ಬೇಕು? ದೆನ್ ಫೈಂಡ್ ಇಟ್ಸ್ ಥರ್ಡ್ ಸರ್ಫೇಸ್ ಏರಿಯಾ. ಓಕೆ, ಸೊ ನಾವ್ ಇವಾಗ CSA ಆಫ್ ಸಿಲಿಂಡರ್ ಕಂಡಿಬೇಕು. ಓಕೆ, ಸೊ ಈಗ ನೀವು ನೋಡ್ರಿ ವಾಲ್ಯೂಮ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಬಂದ್ಬಿಟ್ಟು πr²h is equal to 2156. ಓಕೆ, ಪೈ ವ್ಯಾಲ್ಯೂ ಏನು? 22/7. ರೇಡಿಯಸ್ ನಮಗೆ ಗೊತ್ತಿಲ್ಲ, r². ಹೈಟ್ ಬಂದ್ಬಿಟ್ಟು 14 ಅಂತ ಗೊತ್ತು, is equal to 2156. ಓಕೆ, ಈಗ ನಾನೇನ್ ಮಾಡ್ತೀನಿ, r² ಒಂದು ಲೆಫ್ಟ್ ಸೈಡ್ ಇಟ್ಕೊಂತೀನಿ, 2156. ಓಕೆ, ಈ 7 ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ? ಇಂಟು ಆಗುತ್ತೆ.
ಓಕೆ. ಆಮೇಲೆ ಈ 22 ಮತ್ತೆ 14 ಕೆಳಗಡೆ ಬರುತ್ತೆ. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 2 ಜಾ. ಓಕೆ, ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 1 ಜಾ 2. ಓಕೆ, 2 ಟೇಬಲ್ ಅಲ್ಲಿ 1 ಹೋಗಲ್ಲ, 0 ಬರೀತೀನಿ, ಅವಾಗ 15 ಆಗುತ್ತೆ. 2 7 ಜಾ 14, 1 ಉಳಿತು, ಮತ್ತೆ 2 8 ಜಾ 16 ಆಯ್ತು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ 11 2 ಜಾ. ಓಕೆ, ಈಗ ನೀವು ನೋಡಿದ್ರೆ 11 9 ಜಾ 99. ಓಕೆ, ಎಷ್ಟು ಉಳಿಯುತ್ತೆ? 8 ಉಳಿತು. ಓಕೆ, ಸೊ ಎಷ್ಟಾಗುತ್ತೆ ಇಲ್ಲಿ? 88. ಓಕೆ, 11 8 ಜಾ 88 ಆಗುತ್ತೆ. ಓಕೆ, ಈಗ ನೀವೇ ನೋಡ್ರಿ 11 2 ಜಾ. ಓಕೆ, 11 9 ಜಾ 99 ಆಯ್ತು. ಓಕೆ, ಎಷ್ಟು ಉಳಿತು? 8 ಉಳಿತು. 88 ಅಂದ್ರೆ 11 8 ಜಾ 88. ಓಕೆ, ಈಗ ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ 2 1 ಜಾ. ಓಕೆ, 2 4 ಜಾ 8. ಎಷ್ಟು ಉಳಿತು? 1 ಉಳಿತು, 18. ಓಕೆ, ಸೊ 2 9 ಜಾ 18. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 49. ಸ್ಕ್ವೇರ್ ರೂಟ್ ಇರೋದು ಹಾಕೊಡೋದ್ರೆ ರೂಟ್ ಆಗುತ್ತೆ. ಓಕೆ, ಸ್ಕ್ವೇರ್ ಇರೋದು ಹಾಕೊಡೋದ್ರೆ ಸ್ಕ್ವೇರ್ ರೂಟ್ ಆಯ್ತು. ರೂಟ್ 49 ಅಂದ್ರೆ ನಥಿಂಗ್ ಬಟ್ 7 ಆಯ್ತು. ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ, ನಾವು ರೇಡಿಯಸ್ ಏನಂತ ಬರಿಬೇಕು? 7 ಸೆಂಟಿಮೀಟರ್ ಅಂತ ಬರಿಬೇಕು. ಓಕೆ, ಸೊ ನಮಗೆ ರೇಡಿಯಸ್ ಆಫ್ ಸಿಲಿಂಡರ್ ಎಷ್ಟು? 7 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನಾವೇನ್ ಫೈಂಡ್ ಮಾಡ್ಬೇಕಂದ್ರೆ ಸಿ ಎಸ್ ಎ ಆಫ್ ಸಿಲಿಂಡರ್ ಕಂಡಿಬೇಕು. ಓಕೆ, ಸಿ ಎಸ್ ಎ ಆಫ್ ಸಿಲಿಂಡರ್ ಫಾರ್ಮುಲಾ ಬಂದ್ಬಿಟ್ಟು 2 pi r h. ಓಕೆ, ಈ 2 ಇಂಟು ಪೈ ವ್ಯಾಲ್ಯೂ ಏನು? 22/7. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? ರೇಡಿಯಸ್ 7 ಅಂತ ಕಂಡಿಡಿದ್ವಿ. ಹೈಟ್ ಬಂದ್ಬಿಟ್ಟು 14. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 7 7 ಕ್ಯಾನ್ಸಲ್ ಆಯ್ತು. ಓಕೆ, 22 4 22 2 ಎಷ್ಟಾಯ್ತು? 44 ಇಂಟು 14 ಆಯ್ತು. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 14 4 ಜಾ 56, 5 ಕ್ಯಾರಿ, ಮತ್ತೆ 14 4 ಜಾ 56, 56 ಪ್ಲಸ್ 5 61 ಆಗುತ್ತೆ. 616 ಸೆಂಟಿಮೀಟರ್. ಓಕೆ, ಅವ್ರು ಸೆಂಟಿಮೀಟರ್ ಕೊಟ್ಟಿದ್ದಾರೆ, ನಾವು ಏರಿಯಾ ಕಂಡಿಬೇಕು. ಕರ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಸೊ ಸಿ ಎಸ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 616 ಸೆಂಟಿಮೀಟರ್ ಸ್ಕ್ವೇರ್. ಫೋರ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಮೆಡಿಸಿನ್ ಕ್ಯಾಪ್ಸೂಲ್ ಈಸ್ ಇನ್ ದ ಶೇಪ್ ಆಫ್ ಎ ಸಿಲಿಂಡರ್ ವಿತ್ ಹೆಮಿಸ್ಪಿಯರ್ಸ್ ಸ್ಟಕ್ ಟು ಈಚ್ ಆಫ್ ಇಟ್ಸ್ ಎಂಡ್ಸ್. ಓಕೆ, ಈ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ ನೋಡ್ರಿ. ಒಂದು ಸಿಲಿಂಡರ್ ಇದೆ. ಓಕೆ, ಎರಡು ಎಂಡ್ ಅಲ್ಲಿ ಇಲ್ಲೊಂದು ಹೆಮಿಸ್ಪಿಯರ್ ಇದೆ, ಇಲ್ಲೊಂದು ಹೆಮಿಸ್ಪಿಯರ್ ಅಟ್ಯಾಚ್ ಆಗಿದೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಲೆಂತ್ ಆಫ್ ದ ಎಂಟೈರ್ ಕ್ಯಾಪ್ಸೂಲ್ ಈಸ್ 14 ಮಿಲಿಮೀಟರ್ ಕೊಟ್ಟಿದ್ದಾರೆ. ಓಕೆ, ಟೋಟಲ್ ಲೆಂತ್ ಬಂದ್ಬಿಟ್ಟು ಎಷ್ಟು? 14 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಂಡ್ ದ ಡಯಾಮೀಟರ್ ಆಫ್ ದ ಕ್ಯಾಪ್ಸೂಲ್ ಈಸ್ 5 ಮಿಲಿಮೀಟರ್. ಓಕೆ, ಸೊ ಡಯಾಮೀಟರ್ ಕೊಟ್ಟಿದ್ದಾರೆ ಎಷ್ಟು? 5 ಮಿಲಿಮೀಟರ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಏನಾಗುತ್ತೆ ನೋಡ್ರಿ, ಡಯಾಮೀಟರ್ ಅಲ್ಲಿ ಅರ್ಧ. ಸೊ ನಥಿಂಗ್ ಬಟ್ 5/2 ಇಸ್ ಈಕ್ವಲ್ ಟು ನಥಿಂಗ್ ಬಟ್ ಏನು? 5/2 ಅಂದ್ರೆ 2.5 ಮಿಲಿಮೀಟರ್ ಆಗುತ್ತೆ. ಸೊ ಈಗ ನಮಗೆ ಏನ್ ಗೊತ್ತಾಯ್ತಂದ್ರೆ, ಈಗ ಇದು ರೇಡಿಯಸ್. ಓಕೆ, ಸೊ ಇದ್ರದ್ದು ಎಷ್ಟಾಗುತ್ತೆ? 2.5 ಮಿಲಿಮೀಟರ್. ಓಕೆ, ಇಲ್ಲಿ ಕೂಡ ನೀವು ನೋಡಿದ್ರೆ ಇದು ರೇಡಿಯಸ್ ತಗೊಂಡ್ರೆ ಇದು ಎಷ್ಟು? 2.5 ಮಿಲಿಮೀಟರ್ ಆಗುತ್ತೆ. ಓಕೆ, ಆಮೇಲೆ ನಿಮಗೆ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಿರ್ಬೇಕಂದ್ರೆ, ಓಕೆ, ಹೆಮಿಸ್ಪಿಯರ್ ಅಲ್ಲಿ, ಓಕೆ, ಹೆಮಿಸ್ಪಿಯರ್ ಅಲ್ಲಿ, ಓಕೆ, ರೇಡಿಯಸ್ ಎಷ್ಟಿರುತ್ತೋ ಹೈಟ್ ಕೂಡ ಅಷ್ಟೇ ಇರುತ್ತೆ. ನೀವೇ ನೋಡ್ರಿ. ಓಕೆ, ಇದು ಸೆಂಟರ್. ಓಕೆ, ಇದು ಬಂದ್ಬಿಟ್ಟು ರೇಡಿಯಸ್. ಈಗ ನಾನು ಹೆಮಿಸ್ಪಿಯರ್ ಡ್ರಾ ಮಾಡ್ಬೇಕಂದ್ರೆ ಈ ತರ ಮಾಡ್ಬೇಕು. ಸೊ ನಥಿಂಗ್, ಅದೇ ರೇಡಿಯಸ್ ಇಂದ ಡ್ರಾ ಮಾಡ್ಕೊಂತ ಹೋದ್ರೆ ಇದು ಕೂಡ ಆರೇ ಇರುತ್ತೆ. ಸೊ ಹೈಟ್ ಇಸ್ ಈಕ್ವಲ್ ಟು ನಥಿಂಗ್ ಬಟ್ ಏನು? ಈಗ ನೀವು ಇದನ್ನ ಜಾಯಿನ್ ಮಾಡಿದ್ರೆ, ಓಕೆ, ಸೊ ಇದಿಷ್ಟು ವ್ಯಾಲ್ಯೂ ಎಷ್ಟಿರುತ್ತೆ? ಇದು ಬಂದ್ಬಿಟ್ಟು 2.5 ಇರುತ್ತೆ. ಯಾಕಂದ್ರೆ ಹೆಮಿಸ್ಪಿಯರ್ ಅಲ್ಲಿ ಹೈಟ್ ಬಂದ್ಬಿಟ್ಟು ಹೈಟ್ ಆಫ್ ಹೆಮಿಸ್ಪಿಯರ್ ಇಸ್ ಈಕ್ವಲ್ ಟು ರೇಡಿಯಸ್ ಆಫ್ ಹೆಮಿಸ್ಪಿಯರ್. ಅದೇ ರೀತಿ ಇಲ್ಲಿ ಕೂಡ. ಓಕೆ, ಸೊ ಇದು ಕೂಡ ಇದ್ರ ವ್ಯಾಲ್ಯೂ ಎಷ್ಟಿರುತ್ತೆ? ಇದ್ರ ವ್ಯಾಲ್ಯೂ ಎಷ್ಟಿರುತ್ತೆ? 2.5 ಮಿಲಿಮೀಟರ್ ಇರುತ್ತೆ. ಓಕೆನಾ? ಈಗ ಅದು ಗೊತ್ತಾಯ್ತು. ಈಗ ನೆಕ್ಸ್ಟ್ ನಾವ್ ಏನ್ ಫೈಂಡ್ ಮಾಡ್ಬೇಕಂತಂದ್ರೆ, ಈಗ ನಮಗೆ ಹೈಟ್ ಆಫ್ ದ ಸಿಲಿಂಡರ್ ಗೊತ್ತಿಲ್ಲ. ಓಕೆ,
ಸೊ ಹೈಟ್ ಆಫ್ ದ ಸಿಲಿಂಡರ್ ಕಂಡಿಡಿಯೋಣ. ಓಕೆ ಫಸ್ಟ್ ಓಕೆ ಈಗ ನಮಗೆ ಏನ್ ಗೊತ್ತು ನೋಡ್ರಿ, ಟೋಟಲ್ ಲೆಂತ್ ಗೊತ್ತು. ಓಕೆ ಟೋಟಲ್ ಲೆಂತ್ ಬಂದ್ಬಿಟ್ಟು ಎಷ್ಟು, 14 ಮಿಲಿಮೀಟರ್ ಅಂತ ಗೊತ್ತು. ಓಕೆ ಸೊ ಟೋಟಲ್ ಲೆಂತ್ ಬಂದ್ಬಿಟ್ಟು 14 ಮಿಲಿಮೀಟರ್, ನಥಿಂಗ್ ಬಟ್ ಏನು, ಹೈಟ್ ಆಫ್ ಹೆಮಿಸ್ಪಿಯರ್ ಪ್ಲಸ್ ಹೈಟ್ ಆಫ್ ಸಿಲಿಂಡರ್ ಪ್ಲಸ್ ಹೈಟ್ ಆಫ್ ಹೆಮಿಸ್ಪಿಯರ್. ಸೊ ನಾನು ಇವಾಗ ಏನ್ ಬರ್ತೀನಿ, ಹೈಟ್ ಆಫ್ ಹೆಮಿಸ್ಪಿಯರ್ ಪ್ಲಸ್ ಹೈಟ್ ಆಫ್ ಸಿಲಿಂಡರ್ ಪ್ಲಸ್ ಹೈಟ್ ಆಫ್ ಹೆಮಿಸ್ಪಿಯರ್ ಬಂದ್ಬಿಟ್ಟು ಎಷ್ಟು, 14 ಮಿಲಿಮೀಟರ್ ಅಂತ ಗೊತ್ತು. ಈಗ ಹೈಟ್ ಆಫ್ ಹೆಮಿಸ್ಪಿಯರ್ ಪ್ಲಸ್ ಹೈಟ್ ಆಫ್ ಹೆಮಿಸ್ಪಿಯರ್ ಏನಾಗುತ್ತೆ, 2 ಹೈಟ್ ಆಫ್ ಹೆಮಿಸ್ಪಿಯರ್ ಆಗುತ್ತೆ ಪ್ಲಸ್ ಹೈಟ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 14 ಮಿಲಿಮೀಟರ್. ಈಗ 2 ಇಂಟು ಹೈಟ್ ಆಫ್ ಹೆಮಿಸ್ಪಿಯರ್ ಗೊತ್ತು ಎಷ್ಟು, 2.5. ಸೊ 2.5 ಪ್ಲಸ್ ಹೈಟ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 14. 2.5 2 ಜಾ 5. ಓಕೆ 5 ಪ್ಲಸ್ ಹೈಟ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 14. ಸೊ ಹೈಟ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 14. ಈ ಪ್ಲಸ್ 5 ಈ ಕಡೆ ಹೋದ್ರೆ -5. 14 ಅಲ್ಲಿ 5 ಹೋದ್ರೆ 9 ಮಿಲಿಮೀಟರ್ ಆಗುತ್ತೆ. ಓಕೆ ಸೊ ಇಲ್ಲಿ ಬರ್ದ್ಬಿಡ್ತೀನಿ, ಹೈಟ್ ಆಫ್ ಸಿಲಿಂಡರ್ ಎಷ್ಟು, 9 ಮಿಲಿಮೀಟರ್ ಅಂತ ಗೊತ್ತಾಯ್ತು. ಓಕೆ ಸೊ ನಾನೇನ್ ಮಾಡ್ತೀನಿ ಇವಾಗ, ಎರೇಸ್ ಮಾಡ್ಬಿಡ್ತೀನಿ. ಓಕೆ ಓಕೆ ಈಗ ನನಗೆ ಹೈಟ್ ಆಫ್ ಸಿಲಿಂಡರ್ ಗೊತ್ತು ಎಷ್ಟು, 9 ಮಿಲಿಮೀಟರ್ ಅಂತ ಗೊತ್ತು. ಓಕೆ ಈಗ ಅವ್ರು ನಮಗೆ ಕೇಳ್ತಿರೋದೇನು, ಫೈಂಡ್ ಇಟ್ ಸರ್ಫೇಸ್ ಏರಿಯಾ. ಓಕೆ ನಾನು ಇವಾಗ ಸರ್ಫೇಸ್ ಏರಿಯಾ ಆಫ್ ಕ್ಯಾಪ್ಸೂಲ್ ಕಂಡಿಡಿಬೇಕು. ಓಕೆ ಈಗ ಫಸ್ಟ್ ಇದು, ಈಗ ನೀವು ಇದು ನೋಡಿದ್ರೆ ಈ ಪಾರ್ಟ್ ಓಪನ್ ಇದೆನಾ ಕ್ಲೋಸ್ ಇದೆನಾ ಅಂತ ಗೊತ್ತಾಗ್ಬೇಕು. ಓಕೆ ಈಗ ನೀವೇ ನೋಡ್ರಿ, ಕ್ಯಾಪ್ಸೂಲ್ ಅಲ್ಲಿ ಮೆಡಿಸಿನ್ ಎಲ್ಲಿಂದ ಇಲ್ಲಿಂದ ಇಲ್ಲಿವರೆಗೆ ಇರುತ್ತೆ, ಹೌದಾ? ಸೊ ನೀವು ಶೇಕ್ ಮಾಡಿದ್ರೆ ಓಕೆ ಸೊ ಇದು ಫುಲ್ ಮೂವ್ ಆಗುತ್ತೆ, ಇಲ್ಲಿಂದ ಈ ಎಡ್ಜ್ ಇಂದ ಈ ಎಡ್ಜ್ ವರೆಗೆ ಮೂವ್ ಆಗುತ್ತೆ ಶೇಕ್ ಮಾಡಿದಾಗ. ಅದ್ರ ಅರ್ಥ ಏನಂದ್ರೆ ಇದನ್ನು ಓಪನ್ ಇದೆ, ಇದನ್ನು ಓಪನ್ ಇದೆ. ಸೊ ನಮಗೇನ್ ಗೊತ್ತಾಯ್ತು ಅಂತಂದ್ರೆ, ಓಕೆ ಈ ಸರ್ಕಲ್ ಪಾರ್ಟ್ ಇರೋದು ಇದು ಓಪನ್ ಇದೆ ಅಂತ ಗೊತ್ತಾಯ್ತು. ಓಪನ್ ಇದೆ ಅಂತಂದ್ರೆ ನಾವೇನ್ ತಗೋಬೇಕು, CS ಎ ತಗೋಬೇಕು. ಓಕೆ ಸೊ ಇದು ಓಪನ್ ಇದೆ ಅಂದ್ರೆ CS ಎ ತಗೋಬೇಕು. ಸೊ ಈಗ ನಾವೇನ್ ತಗೋಬೇಕು ನೋಡ್ರಿ, CS ಆಫ್ ಹೆಮಿಸ್ಪಿಯರ್. ಓಕೆ ಈಗೇನ್ ಬರ್ತೀನಿ, CSA ಆಫ್ ಹೆಮಿಸ್ಪಿಯರ್ ಪ್ಲಸ್ ಓಕೆ ನೆಕ್ಸ್ಟ್ ಏನಿದೆ, ಸಿಲಿಂಡರ್ ಇದೆ. ಓಕೆ ಇದು ನಥಿಂಗ್ ಬಟ್ ಸಿಲಿಂಡರ್ ಇದೆ, CSA ಆಫ್ ಸಿಲಿಂಡರ್ ತಗೋಬೇಕು, ಯಾಕಂದ್ರೆ ಇವೆರಡು ಓಪನ್ ಇದೆ. ಸೊ ಏನ್ ತಗೋಬೇಕು, CSA ಆಫ್ ಸಿಲಿಂಡರ್ ತಗೋಬೇಕು ಪ್ಲಸ್ CSA ಆಫ್ ಸಿಲಿಂಡರ್ ಪ್ಲಸ್ ಈಗ ಲಾಸ್ಟ್ ಅಲ್ಲಿ ಏನಿದೆ, ಹೆಮಿಸ್ಪಿಯರ್ ಇದೆ. ಓಕೆ ಇಲ್ಲಿ ಕೂಡ ಇದು ಓಪನ್ ಇದೆ, ಸೊ ನಾನು ಇಲ್ಲಿ ಕೂಡ CSA ತಗೋಬೇಕು. ಸೊ ನಥಿಂಗ್ ಬಟ್ ಏನು, ಪ್ಲಸ್ CSA ಆಫ್ ಹೆಮಿಸ್ಪಿಯರ್. ಓಕೆ ಈಗ CSA ಆಫ್ ಹೆಮಿಸ್ಪಿಯರ್ ಪ್ಲಸ್ CSA ಆಫ್ ಹೆಮಿಸ್ಪಿಯರ್ ಏನಾಗುತ್ತೆ, 2 ಇಂಟು CSA ಆಫ್ ಹೆಮಿಸ್ಪಿಯರ್ ಆಗುತ್ತೆ. ಯಾಕಂದ್ರೆ ಎರಡು ಇದಾವೆ, 2 ಇಂಟು CSA ಆಫ್ ಹೆಮಿಸ್ಪಿಯರ್ ಪ್ಲಸ್ CSA ಆಫ್ ಸಿಲಿಂಡರ್ ಆಗುತ್ತೆ. ಓಕೆ ಸೊ ಇವಾಗ ಏನಾಗುತ್ತೆ, 2 ಇಂಟು CSA ಆಫ್ ಹೆಮಿಸ್ಪಿಯರ್ ಬಂದ್ಬಿಟ್ಟು ಏನು, 2πr² ಫಾರ್ಮುಲಾ. CSA ಆಫ್ ಸಿಲಿಂಡರ್ ಬಂದ್ಬಿಟ್ಟು 2πrh. ಓಕೆ ಸೊ ಇವಾಗ ನೀವು ನೋಡಿದ್ರೆ ರೇಡಿಯಸ್ ಸೇಮ್ ಇದೆ, ರೇಡಿಯಸ್ ಆಫ್ ಹೆಮಿಸ್ಪಿಯರ್ ರೇಡಿಯಸ್ ಆಫ್ ಸಿಲಿಂಡರ್ದು ಲೈಕ್ ರೇಡಿಯಸ್ ಸೇಮ್ ಇದೆ. ಸೊ ಇವಾಗ ನಾನು ಏನೇನ್ ಕಾಮನ್ ತೆಗಿತೀನಿ ನೋಡ್ರಿ, 2 ಕಾಮನ್ ತೆಗಿತೀನಿ. ಇಬ್ರಲ್ಲಿ 2 ಇದೆ, ಇಬ್ರಲ್ಲಿ π ಇದೆ, π ಕಾಮನ್ ತೆಗಿತೀನಿ. ಇಬ್ರಲ್ಲಿ ಏನಿದೆ, ರೇಡಿಯಸ್ ಇದೆ, ರೇಡಿಯಸ್ ಇಲ್ಲಿ ರೇಡಿಯಸ್ ಇದೆ, ಇಲ್ಲಿ ರೇಡಿಯಸ್ ಇದೆ. ಇವ್ರಿಬ್ಬರಲ್ಲೂ ಇವ್ರಿಬ್ಬರು ರೇಡಿಯಸ್ ಸೇಮ್ ಇರೋದ್ರಿಂದ ಅದನ್ನು ಕಾಮನ್ ತೆಗಿಬಹುದು. ಸೊ ನಾನು ಇವಾಗ ಏನ್ ತೆಗಿತೀನಿ, 2πr ಕಾಮನ್ ತೆಗಿತೀನಿ. ಓಕೆ ಇಲ್ಲಿ ಏನ್ ಉಳಿತೈತೆ ನೋಡ್ರಿ, ಇವೆರಡು ಪಾರ್ಟ್ ಅಲ್ಲಿ 2πr ಕಾಮನ್ ತೆಗೆದ್ರೆ ಇಲ್ಲಿ 2 ಉಳಿತು ಪ್ಲಸ್ ಇಲ್ಲಿ r² ಇರೋದ್ರಿಂದ ಎರಡರಲ್ಲಿ 1 r ಕಾಮನ್ ತೆಗ್ದಿದ್ದೀನಿ, ಈಗ 1 r ಉಳಿಯುತ್ತೆ ಪ್ಲಸ್ ಇಲ್ಲಿ ನೀವು ನೋಡಿದ್ರೆ 2πr ತೆಗ್ದಿದ್ದೀನಿ, ಏನ್ ಉಳಿತೀನಿ, ಹೈಟ್ ಆಫ್ ದ ಸಿಲಿಂಡರ್ ಉಳಿತು. ಓಕೆ ಸೊ ಇವಾಗ ಏನ್ ಮಾಡ್ತೀನಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಇಂಟು π ವ್ಯಾಲ್ಯೂ ಏನು, 22/7. ಓಕೆ ಈಗ ರೇಡಿಯಸ್ ಎಷ್ಟಿದೆ ನೋಡ್ರಿ, ಈಗ ನೀವು ರೇಡಿಯಸ್ ನೋಡಿದ್ರೆ ರೇಡಿಯಸ್ ಬಂದ್ಬಿಟ್ಟು 2.5 ಇದೆ. ಓಕೆ ಸೊ ನಾನೇನ್ ಮಾಡ್ತೀನಿ, 2.5 ಇಂಟು 2 ಇಂಟು ರೇಡಿಯಸ್ ಬಂದ್ಬಿಟ್ಟು 2.5 ಪ್ಲಸ್ ಹೈಟ್ ಆಫ್ ದ ಸಿಲಿಂಡರ್ ಏನಿದೆ ನೋಡ್ರಿ, ಹೈಟ್ ಆಫ್ ದ ಸಿಲಿಂಡರ್ ಬಂದ್ಬಿಟ್ಟು 9 ಇದೆ. ಓಕೆ
ಸೊ ನಾನು ಅದನ್ನ ಏನಂತ ಬರಿತೀನಿ ಇಲ್ಲಿ 9 ಅಂತ ಬರಿತೀನಿ. ಓಕೆ, ಈಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಏನಾಗುತ್ತೆ ನೋಡ್ರಿ, ನಾನು ಇಲ್ಲೇ ಬರ್ದ್ಬಿಡ್ತೀನಿ. ಓಕೆ, ಇಸ್ ಈಕ್ವಲ್ ಟು 2 ಇಂಟು 22/7 ಇಂಟು 2.5 ಇಂಟು, ಓಕೆ ನೀವೇ ನೋಡ್ರಿ 2.5 2 ಏನಾಗುತ್ತೆ, ಇದಿಷ್ಟು 5 ಆಗುತ್ತೆ. 5 + 9 ಏನಾಗುತ್ತೆ, 5 + 9 14 ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ 14 ಬರಿತೀನಿ. ಈ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 2 ಜಾ, ಓಕೆ 22 2 ಜಾ 44. ಓಕೆ, ಈಗ 2.5 ಇಂಟು 2 ಏನಾಗುತ್ತೆ, 5 ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 5 4 ಜಾ 20, 2 ಕ್ಯಾರಿ, 5 4 ಜಾ 20, 20 + 2 22 ಆಗುತ್ತೆ. 220. ಓಕೆ, ಅವ್ರು ಮಿಲಿಮೀಟರ್ ಕೊಟ್ಟಿದ್ದಾರೆ, ನಾವೇನ್ ಕಂಡುಹಿಡಿತಿದೀವಿ, ಏರಿಯಾ, ಸರ್ಫೇಸ್ ಏರಿಯಾ. ಅಂದ್ರೆ ಅವ್ರು ಮಿಲಿಮೀಟರ್ ಕೊಟ್ರೆ ನಾವು ಏರಿಯಾ ಮಿಲಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಸೊ ಇದು ಬಂದ್ಬಿಟ್ಟು ಸರ್ಫೇಸ್ ಏರಿಯಾ ಆಫ್ ದ ಕ್ಯಾಪ್ಸೂಲ್. ಎಷ್ಟು, ಸರ್ಫೇಸ್ ಏರಿಯಾ ಆಫ್ ದ ಕ್ಯಾಪ್ಸೂಲ್ ಬಂದ್ಬಿಟ್ಟು 220 ಮಿಲಿಮೀಟರ್ ಸ್ಕ್ವೇರ್. ಓಕೆನಾ, ಇದು ಬಂದ್ಬಿಟ್ಟು ಆನ್ಸರ್. 5th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ವುಡನ್ ಸಾಲಿಡ್ ಟಾಯ್ ಈಸ್ ಮೇಡ್ ಬೈ ಮೌಂಟಿಂಗ್ ಎ ಕೋನ್ ಆನ್ ದ ಸರ್ಕ್ಯುಲರ್ ಬೇಸ್ ಆಫ್ ಎ ಹೆಮಿಸ್ಫಿಯರ್ ಆಸ್ ಶೋನ್ ಇನ್ ದ ಫಿಗರ್. ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಏರಿಯಾ ಆಫ್ ಬೇಸ್ ಆಫ್ ದ ಕೋನ್ ಈಸ್ 38.5 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಏರಿಯಾ ಆಫ್ ದ ಬೇಸ್ ಆಫ್ ದ ಕೋನ್ ಅಂದ್ರೆ ಇದು ಬಂದ್ಬಿಟ್ಟು ಕೋನು. ಓಕೆ, ಇದು ಬಂದ್ಬಿಟ್ಟು ಏನಾಗುತ್ತೆ, ಬೇಸ್ ಆಫ್ ದ ಕೋನ್ ಆಗುತ್ತೆ. ಓಕೆ, ಬೇಸ್ ಆಫ್ ದ ಕೋನು. ಓಕೆ, ಇದು ಬಂದ್ಬಿಟ್ಟು ಬೇಸ್ ಆಫ್ ದ ಕೋನ್. ಓಕೆ, ಅದು ಯಾವ ಶೇಪ್ ಅಲ್ಲಿ ಇರುತ್ತೆ, ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ. ಸೊ ಇದ್ರ ಏರಿಯಾ ಕೊಟ್ಟಿದ್ದಾರೆ. ಓಕೆ, ಸೊ ನಾವಿವಾಗ ಏನ್ ಬರಿಬಹುದು ಅಂತ ಅಂದ್ರೆ, ಓಕೆ ಏರಿಯಾ ಆಫ್ ಬೇಸ್ ಆಫ್ ಕೋನು ಇಸ್ ಈಕ್ವಲ್ ಟು ಎಷ್ಟು, 38.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಏರಿಯಾ ಆಫ್ ಬೇಸ್ ಆಫ್ ಕೋನ್ ಅಂದ್ರೆ ನಥಿಂಗ್ ಬಟ್ ಏನು, ಏರಿಯಾ ಆಫ್ ಸರ್ಕಲ್ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಏರಿಯಾ ಆಫ್ ಸರ್ಕಲ್ 38.5 ಕೊಟ್ಟಿದ್ದಾರೆ. ಏರಿಯಾ ಆಫ್ ಸರ್ಕಲ್ ಫಾರ್ಮ್ ಏನು, πr² ಇಸ್ ಈಕ್ವಲ್ ಟು 38.5. ಓಕೆ, ಈಗ ಪೈ ವ್ಯಾಲ್ಯೂ ಏನು, 22/7 ಇಂಟು r² ಇಸ್ ಈಕ್ವಲ್ ಟು 38.5. ಓಕೆ, ಸೊ ಇವಾಗ ನಾನೇನ್ ಮಾಡ್ತೀನಿ, r² ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಓಕೆ, ಸೊ ಏನಾಗುತ್ತೆ 38.5, ಈ /7 ಇರೋದು ಆ ಕಡೆ ಹೋದ್ರೆ ಇಂಟು 7. ಓಕೆ, ಇಂಟು 22 ಈ ಕಡೆ ಬಂದ್ರೆ /22. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 11 2 ಜಾ 11 3 ಜಾ 33, 5 ಉಳಿತು, 11 5 ಜಾ 55. ಒಂದು ಪಾಯಿಂಟ್ ಹಿಂದ್ಗಡೆ ಇಡ್ತೀನಿ. ಈಗ r² ಇಸ್ ಈಕ್ವಲ್ ಟು 3.5 ಇಂಟು, ಓಕೆ ಇಲ್ಲಿ ನಥಿಂಗ್ ಏನ್ ಉಳಿತು, 7/2 ಉಳಿತು. r² ಇಸ್ ಈಕ್ವಲ್ ಟು 3.5 ಇಂಟು 7/2 ನ ಏನಂತ ಬರಿಬಹುದು, 3.5 ಅಂತ ಬರಿಬಹುದು. ಸೊ r² ಇಸ್ ಈಕ್ವಲ್ ಟು, ಓಕೆ ಸೊ ಈಗ ನಾವೇನ್ ಮಾಡ್ತೀನಿ, ಈಗ ಸ್ಕ್ವೇರ್ ಅದು ಆ ಕಡೆ ಹೋದ್ರೆ ಏನಾಗುತ್ತೆ, ರೂಟ್ ಆಗುತ್ತೆ. ಓಕೆ, ರೂಟ್ 3.5 ಇಂಟು 3.5. ಸೊ 2 3.5 ಇದ್ರೆ ಒಂದು 3.5 ಹೊರಗಡೆ ಬರುತ್ತೆ. ರೇಡಿಯಸ್ ಬಂದ್ಬಿಟ್ಟು 3.5 ಸೆಂಟಿಮೀಟರ್ ಆಯ್ತು. ಯಾಕಂದ್ರೆ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ನಾವು ರೇಡಿಯಸ್ ಸೆಂಟಿಮೀಟರ್ ತಗೋಬೇಕು. ಸೊ ರೇಡಿಯಸ್ ಬಂದ್ಬಿಟ್ಟು ಎಷ್ಟು, 3.5 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನಾನು ಇಲ್ಲಿ ಬರಿತೀನಿ ರೇಡಿಯಸ್ ಎಷ್ಟು, 3.5 ಸೆಂಟಿಮೀಟರ್ ಅಂತ ಬರಿತೀನಿ. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಓಕೆನಾ, ಈಗ ನೆಕ್ಸ್ಟ್ ನೋಡ್ರಿ ಅವ್ರು ಏನ್ ಕೊಟ್ಟಿದ್ದಾರೆ, ಅಂಡ್ ದ ಟೋಟಲ್ ಹೈಟ್ ಆಫ್ ದ ಟಾಯ್ ಇಸ್ 15.5. ಓಕೆ, ಟೋಟಲ್ ಹೈಟ್ ಆಫ್ ದ ಟಾಯ್ ಬಂದ್ಬಿಟ್ಟು 15.5 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾನೇನ್ ಬರೀತೀನಿ, ಟೋಟಲ್ ಹೈಟ್ ಬಂದ್ಬಿಟ್ಟು ಓಕೆ ಎಷ್ಟು, 15.5 ಇದೆ. ಓಕೆ, ಇದಿಷ್ಟು ಬಂದ್ಬಿಟ್ಟು 15.5 ಇದೆ. ಓಕೆ, ಈಗ ನೀವೇ ನೋಡ್ರಿ ಟೋಟಲ್ ಹೈಟ್ ನ ಏನಂತ ಬರೀಬಹುದು, ಹೈಟ್ ಆಫ್ ದ ಕೋನ್ ಪ್ಲಸ್ ಹೈಟ್ ಆಫ್ ದ ಹೆಮಿಸ್ಫಿಯರ್ ಅಂತ ಬರೀಬಹುದು. ಸೊ ಏನಂತ ಬರೀಬಹುದು, ಹೈಟ್ ಆಫ್ ದ ಕೋನ್ ಪ್ಲಸ್ ಹೈಟ್ ಆಫ್ ದ ಹೆಮಿಸ್ಫಿಯರ್ ಬಂದ್ಬಿಟ್ಟು 15.5 ಅಂತ ಬರೀಬಹುದು. ಓಕೆ, ಈಗ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಓಕೆ ಸೊ ಈಗ ನೀವು ನೋಡಿದ್ರೆ ಇದು ರೇಡಿಯಸ್ ಹೌದಾ,
ಸೊ ಇದು ರೇಡಿಯಸ್ ಎಷ್ಟು 3.5 ಅಂತ ಗೊತ್ತು. ಓಕೆ, ಸ್ಪಿಯರ್ ರೇಡಿಯಸ್ ಕೂಡ 3.5. ಸೊ ಅವಾಗ ಅದ್ರ ಹೈಟ್ ಏನಾಗುತ್ತೆ ನೋಡ್ರಿ. ಓಕೆ, ಅವಾಗ ಹೈಟ್ ಅದ್ರದ್ದು ಹೈಟ್ ಅದು ಕೂಡ 3.5 ಆಗುತ್ತೆ. ನಿಮಗ್ ಗೊತ್ತಿರ್ಬೇಕೇನಂದ್ರೆ ಹೆಮಿಸ್ಪಿಯರ್ ಅಲ್ಲಿ, ಓಕೆ, ಹೆಮಿಸ್ಪಿಯರ್ ಅಲ್ಲಿ ಓಕೆ ರೇಡಿಯಸ್ ಎಷ್ಟಿರುತ್ತೋ ಹೈಟ್ ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ಈಗ ನಾನು ಹೈಟ್ ಆಫ್ ದ ಹೆಮಿಸ್ಪಿಯರ್ ಎಷ್ಟು ಬರಿಬೇಕು, 3.5 ಅಂತ ಬರಿಬೇಕು. ಸೊ ಹೈಟ್ ಆಫ್ ದ ಹೆಮಿಸ್ಪಿಯರ್ ಎಷ್ಟು 3.5 ಅಂತ ಗೊತ್ತಾಯ್ತು, 15.5. ಸೊ ಈಗ ಹೈಟ್ ಆಫ್ ದ ಕೋನ್ ಏನಾಗುತ್ತೆ ನೋಡ್ರಿ. ಹೈಟ್ ಆಫ್ ದ ಕೋನ್ ಇಸ್ ಈಕ್ವಲ್ ಟು 15.5. ಈ ಪ್ಲಸ್ 3.5 ಹಾಕೊಡೋದ್ರೆ ಮೈನಸ್ 3.5. ಸೊ ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 15.5 ಅಲ್ಲಿ 3.5 ಹೋದ್ರೆ 12 ಆಯ್ತು. ಓಕೆ, 12 ಸೆಂಟಿಮೀಟರ್. ಓಕೆ, ಸೊ ಈಗ ನನಗೆ ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು ಎಷ್ಟು 12 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಸೊ ಈಗ ಹೈಟ್ ಆಫ್ ದ ಕೋನು ಎಷ್ಟು 12 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ನೀವು ನೋಡ್ರಿ ಅವ್ರು ಏನ್ ಕೇಳ್ತಾ ಇದಾರೆ ನಮಗೆ, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಆಫ್ ದ ಟಾಯ್. ಓಕೆ, ಸೊ ಅವರು ಟೋಟಲ್ ಸರ್ಫೇಸ್ ಏರಿಯಾ ಕೇಳ್ತಾ ಇದಾರೆ, ಆಮೇಲೆ ವಾಲ್ಯೂಮ್ ಆಫ್ ದ ಟಾಯ್ ಕೇಳ್ತಾ ಇದಾರೆ. ಫಸ್ಟ್ ಟೋಟಲ್ ಸರ್ಫೇಸ್ ಏರಿಯಾ ಕಂಡಿಡಿಯೋಣ. ಓಕೆ, ಸೊ ಅವರು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಕೇಳ್ತಾ ಇದಾರೆ. ಓಕೆ, ಈಗ ನೀವು ಈ ಟಾಯ್ ನೋಡಿದ್ರೆ, ಓಕೆ, ಸೊ ನಾನು ಇಲ್ಲಿ ಸಪರೇಟ್ ಆಗಿ ಬರ್ತೀನಿ ಸೊ ದಟ್ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಟಾಯ್ ಈ ತರ ಇದೆ, ಹೌದಾ? ಸೊ ಈ ಟಾಯ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಓಕೆ, ಇದು ಓಪನ್ ಇದೆ. ಯಾಕಂದ್ರೆ ಈ ಟಾಯ್ ಮಾಡಿದಾಗ, ಓಕೆ, ನೀವು ಇಲ್ಲಿ ವಾಟರ್ ಡ್ರಾಪ್ಲೆಟ್ ನ ಬಿಟ್ರೆ ಅದು ಕೆಳಗೋಡಿ ರೀಚ್ ಆಗುತ್ತೆ, ಅಂದ್ರೆ ಇದು ಓಪನ್ ಇದೆ ಅಂತ ಅರ್ಥ. ಓಕೆ, ಅದು ಓಪನ್ ಇದೆ ಅಂತಂದ್ರೆ ನಾವೇನ್ ತಗೋಬೇಕು, ಫೋನ್ದು CSA ತಗೋಬೇಕು, ಆಮೇಲೆ ಹೆಮಿಸ್ಪಿಯರ್ ಕೂಡ CSA ತಗೊಂಡು ಇವ್ರಿಬ್ಬರನ್ನ ಆಡ್ ಮಾಡ್ಬೇಕು. ಸೊ ಇವಾಗ ಏನ್ ಮಾಡ್ತೀನಿ, TSA ಆಫ್ ದ ಟಾಯ್ ಬಂದ್ಬಿಟ್ಟು, ಓಕೆ, ಸೊ TSA ಆಫ್ ದ ಟಾಯ್ ಈಸ್ ಈಕ್ವಲ್ ಟು ಏನಂತ ಬರಿತೀನಿ ಅಂತಂದ್ರೆ CSA ಆಫ್ ಕೋನ್ ಪ್ಲಸ್ CSA ಆಫ್ ಹೆಮಿಸ್ಪಿಯರ್ ಅಂತ ಬರಿತೀನಿ. ಓಕೆ, ಈಗ CSA ಆಫ್ ಕೋನ್ ಫಾರ್ಮುಲಾ ಗೊತ್ತು, ಎಷ್ಟು πRL ಅಂತ ಗೊತ್ತು. CSA ಆಫ್ ಹೆಮಿಸ್ಪಿಯರ್ ಏನು 2πr² ಅಂತ ಗೊತ್ತು. ನಮಗಿಲ್ಲಿ ಎಲ್ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಫೈಂಡ್ ಮಾಡ್ಬೇಕು. ಸೊ ಫಸ್ಟ್ ಎಲ್ ಕಂಡಿಡಿಯೋಣ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಎಲ್ ಫಾರ್ಮುಲಾ ಏನು √h² ಪ್ಲಸ್ r² ಅಂತ ಗೊತ್ತು. ಓಕೆ, ಸೊ ಈಗ ಹೈಟ್ ಆಫ್ ದ ಕೋನ್ ಇದೆ 12 ಇದೆ, 12 ಸ್ಕ್ವೇರ್ ಪ್ಲಸ್ ರೇಡಿಯಸ್ ಬಂದ್ಬಿಟ್ಟು ಏನಿದೆ 3.5 ಇದೆ, 3.5 ಸ್ಕ್ವೇರ್. ಓಕೆ, ಸೊ ಈಗ ಎಲ್ ಇಸ್ ಈಕ್ವಲ್ ಟು 12 ಸ್ಕ್ವೇರ್ ಬಂದ್ಬಿಟ್ಟು 144. ಓಕೆ, 3.5 ಸ್ಕ್ವೇರ್ ಬಂದ್ಬಿಟ್ಟು, ಓಕೆ, 35 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡೋಣ. 3.5 ಇಂಟು 3.5. ಓಕೆ, ಏನಾಯ್ತು, 5 5 ಜಾ 25, 5 3 ಜಾ 15 ಪ್ಲಸ್ 2 17 ಆಯ್ತು. ಆಮೇಲೆ 3 5 ಜಾ 15, 3 3 ಜಾ 9 ಪ್ಲಸ್ 1 10 ಆಯ್ತು. ಸೊ ಅವಾಗ ಏನಾಗುತ್ತೆ, 5 7 ಪ್ಲಸ್ 5 12, 1 ಪ್ಲಸ್ 1 2 1. ಸೊ ಇಲ್ಲೊಂದು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಸೊ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ಎಷ್ಟಾಯ್ತು, 12.25 ಆಯ್ತು. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ಎಲ್ ಇಸ್ ಈಕ್ವಲ್ ಟು ಇವ್ರಿಬ್ರು ಆಡ್ ಮಾಡಿದ್ರೆ ಏನ್ ಬರುತ್ತೆ, 156.25 ಬರುತ್ತೆ. ಓಕೆ, ಇದನ್ನ ರೂಟ್ ಯಾವ ತರ ಫೈಂಡ್ ಮಾಡ್ಬೇಕು ನೋಡ್ರಿ. ಓಕೆ, ಸೊ ಈಗ ನಾನು ಏನ್ ಮಾಡ್ತೀನಿ, ಆ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂತ ಅನ್ಕೊಂತೀನಿ. ಓಕೆ, ಈಗ 15625 ಅಂತ ಅನ್ಕೊಳ್ರಿ. ಓಕೆ, ಇದನ್ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂಡು ಹೋಗ್ರಿ. 5 ಟೇಬಲ್ ಅಲ್ಲಿ ಹೋಗುತ್ತೆ. 5 3 ಜಾ 5 1 ಜಾ 5, 1 ಉಳಿತು. 5 2 ಜಾ 10, 2 ಉಳಿತು. 5 5 ಜಾ 25, ಮತ್ತೆ 5 ಟೇಬಲ್ ಅಲ್ಲಿ ಹೋಗುತ್ತೆ. 5 6 ಜಾ 30, ಎಷ್ಟು ಉಳಿತು, 1 ಉಳಿತು. 12, 5 2 ಜಾ 10. ಓಕೆ, ಎಷ್ಟು ಉಳಿತು, 2 ಉಳಿತು. 5 5 ಜಾ 25. ಸೊ 625 ನಮಗೆ ಆಲ್ರೆಡಿ ಏನ್ ಗೊತ್ತು, ಲೈಕ್ ಯಾರ ಸ್ಕ್ವೇರ್ ರೂಟ್ ಅದು 25, 25 ಜಾ 625 ಅಂತ ಗೊತ್ತು. 25 1 ಜಾ 25. ಸೊ ಈಗ ನಾನು √15625 ಅಂತ ತಗೊಂಡ್ರೆ ಏನಂತ ಬರಿಬೇಕು, ಅದನ್ನ 5 ಇಂಟು 5 ಇಂಟು
25 ಇಂಟು 25 ಅಂತ ಬರಿಬಹುದು. ಓಕೆ, ಸೊ ಈಗ 2 5 ಇದ್ರೆ 1 5 ಹೊರಗಡೆ ಬರುತ್ತೆ. 2 25 ಇದ್ರೆ 1 25 ಹೊರಗಡೆ ಬರುತ್ತೆ. ಈಗ 25 5 ಎಷ್ಟು 125 ಅಂತ ಗೊತ್ತು. ಸೊ ಇಲ್ಲಿ ನಾನೇನ್ ಮಾಡ್ತೀನಿ 125 ಬರ್ದ್ಬಿಟ್ಟು, ಓಕೆ, ಇಲ್ಲಿ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ ಅಂದ್ರೆ ರೂಟ್ ಆದ್ಮೇಲೆ ನಾವು 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ 12.5 ಸೆಂಟಿಮೀಟರ್ ಆಗುತ್ತೆ. ಇದು ಬಂದ್ಬಿಟ್ಟು ಎಲ್ ವ್ಯಾಲ್ಯೂ. ಓಕೆ, ಸೊ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಈಗ ನಮಗೆ ಎಲ್ ವ್ಯಾಲ್ಯೂ ಗೊತ್ತಾಯ್ತು, ಎಷ್ಟು 12.5 ಅಂತ ಗೊತ್ತಾಯ್ತು. ಓಕೆ, ಸೊ ಅದನ್ನ ಇಲ್ಲಿ ಬರ್ದ್ಬಿಡ್ತೀನಿ. ಓಕೆ, ಸೊ ಎಲ್ ವ್ಯಾಲ್ಯೂ ನನಗೆ 12.5 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಇದಿಷ್ಟು ಎರೇಸ್ ಮಾಡ್ಬಿಡೋಣ ಇವಾಗ. ಓಕೆ, ಈಗ ನೀವು ನೋಡ್ರಿ ಪೈ ಆರ್ ಎಲ್ ಕೊಟ್ಟಿದ್ದಾರೆ. ಸೊ ಪೈ ಬಂದ್ಬಿಟ್ಟು 22/7. ರೇಡಿಯಸ್ ಎಷ್ಟು, ರೇಡಿಯಸ್ ಬಂದ್ಬಿಟ್ಟು 3.5. ಈಗ ನಾನು ಈ 3.5 ನಾನು, ಓಕೆ, ಈ ರೇಡಿಯಸ್ ನ 3.5 ನಾನು 7/2 ಅಂತ ಬರಿಬಹುದು. ಎರಡು ಒಂದೇ. 7/2 ಬಂದ್ರೆ ಕ್ಯಾನ್ಸಲ್ ಮಾಡಕ್ ಈಸಿ ಆಗುತ್ತೆ. ರೇಡಿಯಸ್ ನಾನು 7/2 ಬರಿತೀನಿ. ಎಲ್ ವ್ಯಾಲ್ಯೂ ಏನಿದೆ, ಎಲ್ ವ್ಯಾಲ್ಯೂ 12.5 ಇದೆ. ಪ್ಲಸ್ 2 ಇಂಟು ಪೈ ವ್ಯಾಲ್ಯೂ 22/7 ಇಂಟು, ಓಕೆ, ಸೊ ಆರ್ ಸ್ಕ್ವೇರ್. ಸೊ ರೇಡಿಯಸ್ ಏನಂತ ತಗೋತೀನಿ 7/2 ಇಂಟು 7/2 ತಗೋತೀನಿ. ಸೊ ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 11 ಜಾ 7 7 ಕ್ಯಾನ್ಸಲ್ ಆಯ್ತು. ಇಲ್ಲಿ ನೀವು ನೋಡಿದ್ರೆ ಈ 2 ಕ್ಯಾನ್ಸಲ್ ಆಯ್ತು. ಈ 7 ಕ್ಯಾನ್ಸಲ್ ಆಯ್ತು. 2 1 ಜಾ 2 11 ಜಾ. ಓಕೆ, ಈಗ ನೀವು ನೋಡಿದ್ರೆ ಉಳಿದಿದ್ದೇನು, ಒಂದು 11 ಇಂಟು 12.5. ಓಕೆ, ಆಮೇಲೆ ಇನ್ನೊಂದೇನು ಉಳಿತು ಪ್ಲಸ್ 11 7 ಜಾ ಎಷ್ಟಾಗುತ್ತೆ 77 ಆಗುತ್ತೆ. ಓಕೆ, ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ 11 5 ಜಾ 55. ಓಕೆ, ಎಷ್ಟು ಕ್ಯಾರಿ 5 ಕ್ಯಾರಿ, ಹೌದಾ? ಸೊ 11 5 ಜಾ 55, 5 ಕ್ಯಾರಿ ಆಯ್ತು. 11 2 ಜಾ 22 ಪ್ಲಸ್ 5 27 ಆಯ್ತು. ಓಕೆ, ಸೊ 2 ಕ್ಯಾರಿ. 11 1 ಜಾ 11, 11 ಪ್ಲಸ್ 2 13 ಆಯ್ತು. 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಪ್ಲಸ್ 77. ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ, ಓಕೆ, ಸೊ ಏನಾಗುತ್ತೆ 77.0. 5 7 ಪ್ಲಸ್ 7 14. 7 ಪ್ಲಸ್ 3 10, 10 ಪ್ಲಸ್ 1 11 ಆಯ್ತು. 1 ಕ್ಯಾರಿ, 1 1 2 214.5. ಓಕೆ, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾವು ಟಿ ಎಸ್ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ. ಏರಿಯಾ ಕಂಡುಹಿಡಬೇಕಾದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಇದು ಬಂದ್ಬಿಟ್ಟು ಟಿ ಎಸ್ ಆಫ್ ದ ಟಾಯ್ ಎಷ್ಟು 214.5. ಓಕೆ, ಸೊ ನಾನು ಇಲ್ಲಿ ಏನ್ ಬರ್ಬಿಡ್ತೀನಿ ಟಿ ಎಸ್ ಎ ಆಫ್ ದ ಟಾಯ್. ಓಕೆ, ಸೊ ಇಲ್ಲೇ ಬರ್ಬಿಡ್ತೀನಿ ಸಿಂಪಲ್ ಆಗಿ. ಟಿ ಎಸ್ ಎ ಬಂದ್ಬಿಟ್ಟು ಎಷ್ಟು ಬಂತು 214.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಓಕೆ, ಈ ಟಿ ಎಸ್ ಎ ಗೊತ್ತಾಯ್ತು. ಈಗ ವಾಲ್ಯೂಮ್ ಕಂಡುಹಿಡಬೇಕು. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೆಕ್ಸ್ಟ್ ಏನ್ ಕೇಳಿದ್ರೆ ವಾಲ್ಯೂಮ್ ಆಫ್ ದ ಟಾಯ್. ಸೊ ವಾಲ್ಯೂಮ್ ಆಫ್ ದ ಟಾಯ್ ಅಂದ್ರೆ ಸಿಂಪಲ್ ಏನ್ ಬರೀಬೇಕು, ವಾಲ್ಯೂಮ್ ಆಫ್ ಟಾಯ್ ಬಂದ್ಬಿಟ್ಟು ನಥಿಂಗ್ ಬಟ್ ಒಂದು ಕೋನ್ ಇದೆ, ಇನ್ನೊಂದು ಹೆಮಿಸ್ಫಿಯರ್ ಇದೆ, ಅವ್ರಿಬ್ಬರನ್ನ ಆಡ್ ಮಾಡ್ಬೇಕು. ಸೊ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ಓಕೆ, ಈಗ ನೀವು ನೋಡಿದ್ರೆ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು, ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಬಂದ್ಬಿಟ್ಟು 1/3 pi r square h. ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಬಂದ್ಬಿಟ್ಟು 2/3 pi r ಕ್ಯೂಬ್. ಓಕೆ, ಸೊ ಇವಾಗ ನಮಗೆ ರೇಡಿಯಸ್ ಸೇಮ್ ಇರೋದ್ರ ಗೊತ್ತಿರೋದ್ರಿಂದ ಈಗ ನಾನು pi r ಕಾಮನ್ ತೆಗಿಬಹುದು. ಇಲ್ಲಿ ಕೂಡ pi r ಸ್ಕ್ವೇರ್ ಕಾಮನ್ ತೆಗಿಬಹುದು. ಓಕೆ, pi r ಸ್ಕ್ವೇರ್ ಕಾಮನ್ ತೆಗೆದ್ರೆ, ಓಕೆ, ಇಲ್ಲಿ ಏನ್ ಉಳಿತು 1/3 h ಉಳಿತು. 1/3 h ಉಳಿತು ಪ್ಲಸ್ ಇಲ್ಲಿ ನಿಮಗೆ, ಓಕೆ, ಸೊ pi r ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನ್ ಉಳಿತು 2/3 r ಉಳಿತು. ಓಕೆ, 2/3 r ಉಳಿತು. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಡಿನಾಮಿನೇಟರ್ 3 ಇದೆ, ಅದನ್ನು ಕೂಡ ಕಾಮನ್ ತೆಗಿಬಹುದು. 1/3 pi r ಸ್ಕ್ವೇರ್ ಇಸ್ ಈಕ್ವಲ್ ಟು h ಪ್ಲಸ್ 2r ಅಂತ ಬರಿಬಹುದು. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 1/3 ಪೈ ವ್ಯಾಲ್ಯೂ ಏನು 22/7. ಓಕೆ, ಈಗ ರೇಡಿಯಸ್ ಬಂದ್ಬಿಟ್ಟು ಏನು 7/2 ತಗೊಂತೀನಿ. 7/2 ಇಂಟು 7/2. h ಬಂದ್ಬಿಟ್ಟು ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು ಏನಿದೆ 12 ಇದೆ. 12 ಪ್ಲಸ್ 2 ಇಂಟು ಇಲ್ಲಿ ಮಾತ್ರ ಏನ್ ಮಾಡ್ತೀನಿ ನಾನು
ಓಕೆ ರೇಡಿಯಸ್ ನ 7/2 ಬದಲು ಡೆಸಿಮಲ್ ತಗೊಂಡ್ಬಿಡ್ತೀನಿ, ಏನು 3.5 ಅಂತ ತಗೊಂತೀನಿ, ಸೊ ದಟ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಓಕೆ ಈಗ ಕ್ಯಾನ್ಸಲ್ ಮಾಡಿದ್ರೆ 7 ಕ್ಯಾನ್ಸಲ್ ಆಯ್ತು. ಓಕೆ ಈಗ 2 1 ಜಾ 2 11 ಜಾ. ಓಕೆ ಈಗ ಏನ್ ಉಳಿತು ನೋಡ್ರಿ ಇಲ್ಲಿ 11 into 7. ಓಕೆ ಕೆಳಗಡೆ 3 into 2 ಈಗ ಇಂಟು ಇದೇನಾಗುತ್ತೆ ನೋಡ್ರಿ 12. 3.5 into 2 ಏನಾಗುತ್ತೆ 7 ಆಗುತ್ತೆ. ಓಕೆ ಸೊ 7 + 12 ಏನಾಗುತ್ತೆ, ಇದು 7 ಆಯ್ತು. 12 + 7 19 ಆಯ್ತು. ಓಕೆ ಸೊ ಇವಾಗ ಏನು ನಿಮಗೆ ಆನ್ಸರ್ ಏನ್ ಬರುತ್ತೆ ನೋಡ್ರಿ, ಈಗ 77. ಓಕೆ 77 into 19 divided by 6 ಆಗುತ್ತೆ. ಓಕೆ ಸೊ ಇಲ್ಲಿ ಬರಿತೀನಿ ಅದನ್ನ, ಇಲ್ಲಿ ಏನಾಯ್ತು 77 into 19 by 6 ಆಗುತ್ತೆ. ಓಕೆ ಸೊ ಫಸ್ಟ್ 77 into 19 ಮಾಡೋಣ. ಓಕೆ ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ. ಓಕೆ 9 7 ಜಾ 63, 9 7 ಜಾ 63 + 6 69 ಆಗುತ್ತೆ. ಆಮೇಲೆ 1 7 ಜಾ 7, 1 7 ಜಾ 7. ಓಕೆ ಸೊ 3 9 + 7 16. ಓಕೆ 7 + 1 8, 8 + 6 14. ಸೊ ಎಷ್ಟು ಬಂತು 1463 ಡಿವೈಡೆಡ್ ಬೈ, ಓಕೆ ಸೊ ಎಷ್ಟು ಡಿವೈಡೆಡ್ ಬೈ 6. ಓಕೆ ಇದನ್ನ 6 ಇಂದ ಡಿವೈಡ್ ಮಾಡೋಣ. ಓಕೆ ಈಗ 1463 ನ ಓಕೆ ಸೊ 6 ಇಂದ ಡಿವೈಡ್ ಮಾಡಿದ್ರೆ 6 2 ಜಾ 12, ಎಷ್ಟು ಉಳಿತು 2 ಉಳಿತು 26, 6 4 ಜಾ 24. ಓಕೆ ಎಷ್ಟು ಉಳಿತು 2 ಉಳಿತು. ಓಕೆ ಸೊ 23. ಓಕೆ ನೆಕ್ಸ್ಟ್ ಏನಾಗುತ್ತೆ 6 3 ಜಾ 18, 23 ಅಲ್ಲಿ 18 ಹೋದ್ರೆ 5. ಓಕೆ ಸೊ 0.0. 6 8 ಜಾ 48, ಎಷ್ಟು ಉಳಿತು 2 ಉಳಿತು 0.0. 6 3 ಜಾ 18, ಎಷ್ಟು ಉಳಿತು 2 ಉಳಿತು 0.0. 6 3 ಜಾ 18. ಸೊ ನಥಿಂಗ್ ಬಟ್ ಏನು 243.833 ಬರುತ್ತೆ. ಇದನ್ನ ರೌಂಡ್ ಫಿಗರ್ ಮಾಡಿದ್ರೆ 243.83 ಆಗುತ್ತೆ. ಓಕೆ ಅವ್ರು ಏನ್ ಕೊಟ್ಟಿದ್ದಾರೆ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ವಾಲ್ಯೂಮ್ ಅಂದ್ರೆ ಯಾವಾಗಲೂ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಬರಿಬೇಕು. ಸೊ ವಾಲ್ಯೂಮ್ ಬಂದ್ಬಿಟ್ಟು 243.83 ಸೆಂಟಿಮೀಟರ್ ಕ್ಯೂಬ್ ಬರಿಬೇಕು. ಇದು ಬಂದ್ಬಿಟ್ಟು ವಾಲ್ಯೂಮ್ ಆಫ್ ದ ಟಾಯ್, ಎಷ್ಟು 243.83 ಸೆಂಟಿಮೀಟರ್ ಕ್ಯೂಬ್. ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಎಲ್ಲಾ ಇಂಪಾರ್ಟೆಂಟ್ MCQs 1 ಮಾರ್ಕ್ ಮತ್ತೆ 4 ಮಾರ್ಕ್ದು ವಿಡಿಯೋ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ, ಇದನ್ನ ನೀವು ಫಾಲೋ ಮಾಡ್ರಿ. ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.